ಅಷ್ಟರೊಳಗೆ ವಿಪಶ್ಚಿತ್ ದೇಶಾಂತರ ಭ್ರಮಣ ವರ್ಣನ ದೇಶಾಂತರ ಭ್ರಮ ಇವರನ್ನು ಹೇಳ್ತಾ ಇದ್ದಾರೆ. ಮುನೀಶ್ವರ ಹೇಳ್ತಾರೆ, ಹೇ ಬದಿಕ, ಈ ಪ್ರಕಾರ ನಿನ್ನ ಭಾವಿ ಐತಪ್ಪ, ಅದೆಲ್ಲವನ್ನು ನಾನು ನಿನಗೆ ಹೇಳಿ, ಇನ್ನು ಮುಂದೆ ನಿನಗೇನು ಯೋಗ್ಯ ಅನ್ನಿಸ್ತದೋ ಹಂಗೆ ಮಾಡು. ಅಗ್ನಿ, ಹೇ ರಾಜ ವಿಪಶ್ಚಿತ್, ಈ ಪ್ರಕಾರ ಯಾವಾಗ ಮುನೀಶ್ವರ ಬದಿಕನಿಗೆ ಹೇಳ್ದ, ಅವಾಗ ಬದಿಕ ಆಶ್ಚರ್ಯ ಆಯ್ತು. ಒಳ್ಳೆ ಎದ್ದು ನಿಂತ ಮುನೀಶ್ವರದ ಸ್ನಾನ ಮಾಡಕ್ಕೆ ಇಬ್ಬರು ಅಲ್ಲಿ ತಪಸ್ಸು ಮಾಡಲಿ, ಶಾಸ್ತ್ರ ಕೇಳಿ. ಯಾವಾಗ ಎಷ್ಟು ಕಾಲ ಕಳೆದೋತು ಅವಾಗ ಮುನೀಶ್ವರ ನಿರ್ವಾಣ ಪ್ರಾಪ್ತ. ಅಲ್ಲೇ ಅಧಿಕ ತಪಸ್ಸು ಮಾಡೋದ್ರಿಂದ ಸಮರ್ಥ. ಯಾವುದೇ ಪ್ರಕಾರ ನನ್ನ ಅವಿದ್ಯಾ ನಾಶ ಆಗಬೇಕು. ಹೇ ರಾಜ ಪಶ್ಚಿತ್, 100 ಯುಗ ಪರ್ಯಂತ ಬಧಿಕ ತಪಸ್ಸು ಮಾಡ್ದ. ಅವಾಗ ಬ್ರಹ್ಮಾಜಿ ದೇವತೆಗಳು ಇಟ್ಕೊಂಡು ಅಲ್ಲಿ ಅವ್ನು ಕೂಡ ಬಂದರು ಮತ್ತು ಹೇಳಿದ್ರು, ವರ ಬೇಡು. ಅವಾಗ ಆ ಬಧಿಕ ಅಂತಾನೆ, ಮುಕ್ತಿ ಕೊಡು ಅಂದಿದ್ರೆ ಮಾತು ಬೇರೆ, ವರ ಬೇಡೋದ್ರೊಳಗೂ ಸ್ವಲ್ಪ ವರ ಕೇಳೋದ್ರೊಳಗೂ ಶಣೆತನ ಭಾಳ. ಏನು ಕೇಳಬೇಕಪ್ಪ ಇಂಥ ಹೊತ್ತಿನೊಳಗೆ ಅನ್ನೋದು ಬೇಡ. ಇಲ್ಲೇ ಎಲ್ಲ ದೇವತೆಗಳು ಬಂದು ಹೇಳಕತ್ತಾರೆ, ನಿನಗೆ ಏನು ಬೇಕಪ್ಪ. ಬ್ರಹ್ಮ ದೇವತೆಗಳ ಜೊತೆಗೆ ಕರ್ಕೊಂಡ್ಬಂದಾರ, ವರ ಬೇಡ ಅಂತಾರೆ. ಆವಾಗ ಆ ಬದುಕೆ, ನನ್ನ ಶರೀರ ದೊಡ್ಡದಾಗಲಿ, ನಾನು ಅವಿದ್ಯೆಯನ್ನು ನೋಡ್ತೇನೆ. ನೋಡಾಕತ್ತ ವಿದ್ಯೆ ನೋಡ. ಹಂಗೆ ರಾಜ ಬದಿಕ ತಿಳ್ಕೊಂಡ, ಈ ವರ ಬೇಡೋದು ನಮ್ದು ಒಳ್ಳೆಯದು ಆಗುವುದಿಲ್ಲ. ಪರಂತು ದೃಢಭಾವ ಅಲ್ಲಿ ಹೋದ ಕಾರಣ ಈ ವರ ಬೇಡ ಅಂದರೆ ನಿಶ್ಚಯ ವರ ಬೇಡ ಅಪೇಕ್ಷೆ ಮಾಡದೇ ಇದ್ರು, ಒಳಗೆ ಭಾವ ಹೆಂಗೆ ಅದನ್ನು ಬೇಡ, ಒಳಗದಲ್ಲೇ ಗುಣಿಕೆ ಹಾಕ್ತಿರ್ತದೆ ಅದನ್ನು ಬೇಡ್ಬಿಡ್ತಾನೆ. ಹಂಗೆ ನಿಷೇಧ ಕ್ಷಣ ಕ್ಷಣಕ್ಕೆ ಯೋಜನ ಪರ್ಯಂತ ಬೆಳೆದು. ಅವಾಗ ಬ್ರಹ್ಮ ಹೇಳ್ದ, ಆತ್ಮ ನಂದೇನಿತ್ತು. ಹಾಗೆ ಆಗಿ ಈ ಪ್ರಕಾರ ಭಗವಂತ ಬ್ರಹ್ಮ ಅಂತರ್ಧಾನ ಆದ. ಅವನ ಶರೀರ ಬೆಳಕತ್ತು, ಅನೇಕ ಬ್ರಹ್ಮಾಂಡ ಪ್ರವೃತ್ತಿ ಹೊರಟೋದ. ಎತ್ಲ ನೋಡಿ ಅನಂತ ಸೃಷ್ಟಿ ಕಾಣಕತ್ತು. ಅವಿದ್ಯಾರೂಪ ಯಾವಾಗ ಗಣದು ಹೋತೋ ಅವಾಗ ಹಿಂತಿರುಗಿ ಬಂದು ನೋಡ್ದ, ಅವಿದ್ಯಾ ಅಂತನ ಇಲ್ಲ, ಇದ್ರ ಮುಕ್ತಾಯ ಅಂತ ಕೊನೆಯನ್ನು ಇಲ್ಲವೇ ಇಲ್ಲ. ಈ ಶರೀರ ನಾ ಎಲ್ಲಿ ತನಕ ತೊಗೊಂಡ ಡ್ಯಾಡಿ ಎಲ್ಲಿ ತನಕ ಬೆಳೆಸ್ಲಿ, ಇದ್ರ ಮುಂದೆ ತ್ಯಾಗ ನೋಡಿ, ಇದಕ್ಕೆ ಇನ್ನು ನಾ ತ್ಯಾಗ ಮಾಡಿ ಅವಾಗ ಆತ್ಮಪದ ಪ್ರಾಪ್ತಿ ಆಗ್ತೈತಿ. ಹೇ ರಾಜ ಅವಿಪಶ್ಚಿತ್, ಅವಾಗ ಪ್ರಾಣವನ್ನು ಜಗ್ಗಿ ಶರೀರ ತ್ಯಾಗ ಮಾಡಿ ಅದೇ ಶರೀರ ಇಲ್ಲೇ ಬಂದು ಬಿತ್ತು. ಯಾವ ಬ್ರಹ್ಮಾಂಡದಿಂದ ಬಿತ್ತಲ್ಲ ಅದು ನಮ್ಮ ಸ್ವಪ್ನ ಸೃಷ್ಟಿ, ಅರ್ಥಾತ್ ಅನ್ಯ ಸೃಷ್ಟಿದಾಗಿರ್ತದೆ. ಸ್ವಪ್ನವತ್ ಈ ಸೃಷ್ಟಿಯೊಳಗೆ ಇದರ ಪ್ರತಿಮಾ ಬಂದ್ಬಿದ್ದಿತ್ತು. ಅಲ್ಲೇ ಜಾಗೃತ ಸೃಷ್ಟಿಯೊಳಗೆ ಅದು ಬಂದ್ಬಿತ್ತು. ಅದರಿಂದ ಪೃಥ್ವಿ ಪರ್ವತ ಎಲ್ಲ ನಾಶ ಮಾಡಿಬಿಡ್ತು. ಅಲ್ಲೇ ಎಲ್ಲಿ ಬಂದ್ಬಿತ್ತಪ್ಪ, ಅಲ್ಲೇ ಆಕಾಶದ ತರುವರೆಗಳು ನನಗೆ ಕಾಣಿಸ್ತಾ ಇತ್ತು. ಹೌದು, ಮತ್ತು ಎಲ್ಲೇ ಈ ರೀತಿಯಾಗಿ ಅದು ಬಿತ್ತಲ್ಲ, ಹೆಂಗೆ ಇಂದ್ರನ ವಜ್ರ ಆಗ್ತೈತೆ ಹಂಗೆ ಆ ವಿಪಶ್ಚಿತ ಅವ ಶ್ರೇಷ್ಠ. ಅವನೇ ಬದಿಕನ ಮಹಾಶವ ಆಗಿತ್ತು. ಯಾವಾಗ ಶರೀರ ಬಿತ್ತು ಆವಾಗ ಭಗವತಿ ಅವನ ರಕ್ತಪಾನ ಮಾಡಿದ. ಅವನ ಹೆಸರು ರಕ್ತ ಭಗವತಿ ಆತಕ್ಕೆ ಹೆಸರು. ಅನ್ಯ ಏನು ಶರೀರದ ಸಾಮಗ್ರಿ ಉಳಿತು ಅದು ಮೇಘ ಪೃಥ್ವಿ ಆತ. ಯಾವಾಗ ಭಾಳ ಸಮಯ ಕಳೆದೋತು ಆವಾಗ ಮೃತ್ತಿಕಾ ಪೃಥ್ವಿ ಆತ. ಆ ಪೃಥ್ವಿ ಹೆಸರು ಮೇದಿನಿ. ದೀಪಣ ಬರ್ತದೆ ಮೇದಿನಿ ಬಂದ. ಬ್ರಹ್ಮನು ನೂತನ ಸೃಷ್ಟಿ ರಚನೆ ಮಾಡ್ದ. ಆ ಪೃಥ್ವಿ ಮೇಲೆ ಇವತ್ತು ನೋಡಿ ಇನ್ನು ಕಲ್ಯಾಣ ಆಕೈತಿ. ಅದು ಅವಾಗ ಎಲ್ಲೇ ನಿನ್ನ ಇಚ್ಛೆ ಇದೆಯೋ ಅಲ್ಲಿ ಹೋಗಲ್ಲ. ನಾನು ಇನ್ನು ಹೋಗ್ತಾ ಇದ್ದೆ, ಇಂದ್ರಿಗೆ ಯಜ್ಞ ಮಾಡಬೇಕಾಯ್ತು. ಅವ ನನ್ನ ಆಹ್ವಾನ ಮಾಡಿ ಇಂದ್ರ, ನಾ ಅಲ್ಲಿ ಹೋಗ್ತೇನೆ. ಭಾಸ ಹೇಳ್ತಾನೆ, ರಾಜ ದಶರಥ ಈ ರೀತಿ ನನಗೆ ಹೇಳಿ ಅಗ್ನಿದೇವ ಅಂತರ್ಧಾನ ಅದ. ಹೆಂಗೆ ಮಹಾಶಾ ಮೇಘ
ಸೌದಾಮಿನಿ ಚಮಕ್ ಮಾಡಿ ಅಂತರ್ಧಾನ ಆಕೈತೋ ಎಲ್ಲ ಕಡೆ ಬೆಳಗ್ಗೆ ಹಂಗೆ ಅಗ್ನಿದೇವ ಅಂತರ್ಧಾನ. ಆವಾಗ ನಾನು ಅಲ್ಲಿಂದ ಹೊರಟೆ, ಒಂದು ಸೃಷ್ಟಿಯೊಳಗೆ ಹೋದೆ. ಅಲ್ಲಿ ಅನ್ಯ ಪ್ರಕಾರ ಶಾಸ್ತ್ರ, ಅನ್ಯ ಪ್ರಕಾರದ ಪ್ರಾಣಿ ಇದ್ದು ಆ ಸೃಷ್ಟಿಯೊಳಗದೆ. ಹಂಗೆ ಅಲ್ಲೇ ಇಂಥ ಪ್ರಾಣಿ ನೋಡಿದಲ್ಲ, ಅದರ ಆ ತೊಡಿನ ಕಟ್ಟಾಯಿತು. ಆ ತೊಡಿ ಕಾಷ್ಟದ ಕಟಿ ಕೊಡಿ, ಆಚಾರ ಮನುಷ್ಯದಿತ್ತು ನೋಡಿ, ಆಚಾರ ಮನುಷ್ಯದ. ಮತ್ತು ಮುಂದೆ ಹೋಗಿ ಮತ್ತೊಂದು ಸೃಷ್ಟಿ ಹೋತು. ಅದ್ರ ಶರೀರ ಪಾಷಾಣ ಮತ್ತು ಓಡ್ತಾ ಇತ್ತು, ವ್ಯವಹಾರ ಮಾಡ್ತಾಯಿತ್ತು. ಅದ್ರ ಮುಂದೆ ಅನ್ಯ ಸೃಷ್ಟಿ ಹೋಗೋದೆ, ಅಲ್ಲಿ ಅವನ ಶಾಸ್ತ್ರೂಪ ಮೂರ್ತಿ ಇತ್ತು. ಅದು ಮುಂದೆ ಹೋದೆ, ಅಲ್ಲಿ ಏನು ನೋಡ್ತೀನಪ್ಪ, ಪ್ರಾಣಿ ಕುಂತದ್ದು ಐತಿ, ಮಾತಾಡ್ತೈತಿ, ಪರಂತು ತಿನ್ನುವುದು ಅನ್ನೋದಿಲ್ಲ. ರಾಜ ದಶರಥ್ ಈ ಪ್ರಕಾರ ನಾನು ಚಿರಕಾಲ ಅಲ್ಲಿ ತನಕ ತಿರುಗ್ತಾ ಇದ್ದೆ, ಪರಂತು ಅವಿದ್ಯೆ ಅಂತ ಆಗಲಿಲ್ಲ. ಏನು ಮುಗಿಯಾಗಿ ಬರ್ತದೆ ಅದು, ಆಗಲಿಲ್ಲ. ಆವಾಗ ನಾನು ವಿಚಾರ ಮಾಡಿದೆ, ಆತ್ಮಜ್ಞಾನಿ ಆಗಬಲ್ಲೆ ಅಂದರೆ ಅಂತ ಸಿಗ ಯಾವಾಗ ಅಂತಕ್ಕಂಥದ್ದು ಆತ್ಮಜ್ಞಾನ ಆ ಥರ. ಹಾಗೆ ವಿಚಾರ ಮಾಡಿ ನಾನು ಒಂದು ಅಡುಗೆಯೊಳಗೆ ಹೋದೆ. ಅಲ್ಲೇ ಜ್ಞಾನ ಪ್ರಾಪ್ತಿಯ ತಪಸ್ಸು ಮಾಡಾಕತ್ತೆ. ಯಾವಾಗ ಕೆಲವು ಕಾಲ ತಪಸ್ಸು ಮಾಡಿದ್ನೋ ಆವಾಗ ಚಿತ್ತೊಳಗೆ ಈ ಉತ್ಪನ್ನ ಆಗುತ್ತೆ. ಯಾವ ಪ್ರಕಾರ ಸಂತರ ಯಾವುದು ಯಾವ ಸಂತರ ಹತ್ರ ಹೋಗಬೇಕು, ಅವರ ಸಂಗತಿ ನನಗೆ ಶಾಂತಿ ಫಲ ಸಿಗ್ತೈತಿ. ರಾಜ ಹೀಗೆ ವಿಚಾರ ಮಾಡಿ ನಾನು ಅಲ್ಲಿ ಹೊರಟೆ. ಕಲ್ಪವೃಕ್ಷದ ವನ ಬಂತು. ಅಲ್ಲೇ ನನಗೊಬ್ಬ ಪುರುಷ ಸಿಕ್ಕ. ಅವನು ಹೇಳ್ದ, ಹೇ ಸಾಧು, ಪುರುಷ ಸಿಕ್ಕ. ಅವನು ಹೇಳ್ದ, ಹೇ ಸಾಧು, ಎಲ್ಲಿ ನಡೆದಿ, ನನ್ನ ಹತ್ರ ಬಾ. ನಾನು ಅವನು ಕೇಳಿದೆ, ನೀನು ಯಾರು? ಅವನು ಹೇಳ್ದ, ನಾನು ಇನ್ನು ತಪಶ್ಚರ್ಯದೇನಿ. ಏನು ನೀನು ಮಾಡಿದಲ್ಲ, ಈಗ ಏನು ವರ ಬೇಡ್ತೀಯೋ ಅದನ್ನು ನಾನು ನಿನಗೆ ಕೊಡ್ತೇನೆ, ಅದಕ್ಕೆ ಬೇಡು. ನಾಂದೆ, ಹೇ ಸಾಧು, ನನ್ನ ಇಚ್ಛಾ ಏನಪ್ಪ ಅಂದರೆ ಆತ್ಮ ಈಗ ಬರಬರಿ ಆತ್ಮ ಪಾತ್ರ. ಆವಾಗ ಹೇಳಿದೆ, ಹೇ ಸಾಧು, ಈಗ ನೀನು ಒಂದು ಮತ್ತು ಮೃಗದ ಜನ್ಮ ಪಡ್ಕೊಳ್ಳೋದೈತಿ, ಇನ್ನು ಶಿವದಾಗೆ ಇನ್ನೊಂದು ಹೋಯ್ತು. ಈ ಶರೀರ ಅಗ್ನಿಗಳು ಸುಡ್ತೈತಲ್ಲ, ಆವಾಗ ನೀನು ಮನು ಶರೀರ ಪ್ರಾಪ್ತ ಮಾಡ್ಕೋತಿ. ಅದು ಆವಾಗ ಜ್ಞಾನವಾದ ಸಭೆಯೊಳಗೆ ಹೋಗ್ತಿ. ಅಲ್ಲೇ ನಿನಗೆ ಎಲ್ಲ ಜನ್ಮದ ಕರ್ಮದ ಸ್ಮೃತಿ ಬರ್ತೈತಿ ಮತ್ತು ಸ್ವರೂಪದ ಪ್ರಾಪ್ತಿ ಅಲ್ಲಿ ಆಗ್ತೈತಿ. ಈಗ ನೀನು ಮೃಗ ಶರೀರ ಧಾರಣ ಮಾಡು, ಇನ್ನೂ ನಿಂದೈತಲ್ಲೇ ನೋಡು. ರಾಜ ದಶರಥ್ ಯಾವಾಗ ಈ ಪ್ರಕಾರ ಅವನಿಗೆ ಅನ್ನೋ, ಆವಾಗ ನಾನು ಚಿಂತನೆ ಮಾಡಿದೆ, ಮೃಗ ಆಗಿಬಿಡ್ತೇನೆ. ಆವಾಗ ನನ್ನೊಳಗೆ ಸ್ವಪ್ನ ರೂಪ ಪ್ರತಿಮಾ ಸ್ಫುರಣ. ನಾನು ಮೃಗನಾದೆ. ನಿಮ್ಮ ಸೃಷ್ಟಿಯೊಳಗೆ ಒಂದು ಪರ್ವತದ ಕಂದರೆಯೊಳಗೆ ಓಡಾಡಕತ್ತೆ. ಅದ್ರದ್ದು ರಾಜ ಶಿಕಾರ್ ಮಾಡಕ್ಕೆ ಬಂದ ಒಬ್ಬ ರಾಜ. ಅವ ನನಗೆ ನೋಡ್ದ, ನನ್ನ ಹಿಂದೆ ಕುದುರೆ ಬಿಟ್ಟ. ಅದ್ರ ಮುಂದೆ ನಾನು ಓಡ್ತಾ ಇದ್ದೆ. ಕುದುರೆ ಬೇಗ ತೀಕ್ಷ್ಣ ಇತ್ತು, ನನಗದು ಹಿಡ್ಕೊಂಡ್ಬಿಡ್ತು. ನನ್ನ ಮನೆಯೊಳಗೆ ತೊಗೊಂಡು ಹೋದ. 3 ದಿನ ಇಟ್ಟ, ಪರಂತು ಭಾಳ ಸುಂದರವಾದಂಥ ಕಾರ್ಯ ನೋಡಿದೆ. ಈ ಕಾರಣ ಇಲ್ಲೇ ಬಂದೆ. ದಶರಥ್, ಈಗ ನಾನು ಮೃಗ ಶರೀರವನ್ನು ತ್ಯಾಗ ಮಾಡಿ ಮನುಷ್ಯ ಶರೀರ ಪಡ್ಕೊಂಡೆ. ಏನು ನೀನು ಕೇಳಿದ್ದೆಲ್ಲ ನಾನು ಕೇಳಿದ್ದೆ ನೋಡಿ, ನೀ ಏನೇನು ಕೇಳಿದ್ದಲ್ಲ ನಾನು ಕೇಳಿ. ವಾಲ್ಮೀಕಿ ಹೇಳ್ತಾರೆ, ಹೇ ಹಂಗ ಯಾವಾಗ ಈ ಪ್ರಕಾರ ವಿಪಶ್ಚಿತ್ ಆಳಕತ್ತಿದ್ನೋ ಆವಾಗ ರಾಮ ವಿಪಶ್ಚಿತ್ತಿಂದ ಪ್ರಶ್ನೆ ಕೇಳ. ರಾಮ ಕೇಳ್ತಾನೆ, ವಿಪಶ್ಚಿತ್ ಆ ಮೃಗ ಅಪರ ಸೃಷ್ಟಿ ಇತ್ತು, ಬೇರೆ ಸೃಷ್ಟಿ ಇತ್ತು, ಮತ್ತು ಅಲ್ಲೇ ಯಾಕೆ ಬಂದು ಅವ ಭಾಷೆ ರಾಮ ಎಲ್ಲೇ ಈ ಶವ ಬಿದ್ದಿತ್ತು ಅದ ಮೇಲೆ ಅಪರ ಸೃಷ್ಟಿದ ಇತ್ತದು. ಒಂದು ಹೊತ್ತಿನ ಆಕಾಶ ದುರ್ವಾಸ ಋಷೀಶ್ವರ ಧ್ಯಾನ ಮಾಡಕ್ಕೆ ಕೂತಿದ್ದ. ಈ ಮಾರ್ಗದಿಂದ ಇಂದ್ರ ಪೃಥ್ವಿ ಮೇಲೆ ಬಂದ. ಯಜ್ಞ ಸಲುವಾಗಿ ಮಾರ್ಗದ ದುರ್ವಾಸ ಕೂತಿದ್ದ. ಅವನನ್ನು ಶವ ಅಂತ ತಿಳ್ಕೊಂಡು ಇಂದ್ರ ಚರಣ ಸ್ಪರ್ಶ ಮಾಡ್ದ. ಅವಾಗ ಸಮಾಧಿಯಿಂದ ಎದ್ದು ಅವ ಇಂದ್ರನ ನೋಡ್ದ, ಶಾಪ ಕೊಟ್ಟ. ಹೇ ಶಕ್ರ, ನೀನು ಶವ ಅಂತ ತಿಳ್ಕೊಂಡು ನನಗೆ ಚರಣ ಪಾದ ಮುಟ್ಟಿ, ಅದಕ್ಕೆ ನಿನ್ನ ಯಜ್ಞ ಒಂದು ಶವ ನಾಶ ಮಾಡ್ತದೆ. ಶಾಪ ಕೊಡೋ ದುರ್ವಾಸ. ಯಾವ ಸ್ಥಾನದಲ್ಲಿ ಅವ ಬೀಳ್ತಾನ ಆ ಪೃಥ್ವಿ ನಾಶ ಆಗಿರ್ತದೆ. ಹಿಂಗೆ
ಆ ಋಷಿ ಶಾಪ ಕೊಟ್ಟ, ಅವಾಗ ಇಂದ್ರ ಯಜ್ಞ ಮಾಡಕತ್ತ, ಅವಾಗ ಅಪರ ಸೃಷ್ಟಿಯಿಂದ ಅದು ಶವ ಬಿತ್ತು, ಪೃಥ್ವಿ ಚೂರ್ಣ ಆಗೋದು. ಅದರ ಈ ಪ್ರಕಾರ ಬಿತ್ತಲ್ಲ, ಆವಾಗ ನಾನು ಮುನೀಶ್ವರ ವರದಿಂದ ಮೃಗ ಇದ್ದಲ್ಲ, ನಿನ್ನ ಸಭೆಯೊಳಗೆ ಬರ. ಹೇ ರಾಮ, ಯಾವುದು ಅಸತ್ತಾತೋ ಅದು ಪ್ರಕಟ ಆಗುವುದಿಲ್ಲ. ಯದಿ ಸತ್ ಇತ್ತಂದ್ರೆ ಸ್ವರೂಪ ಇರುವುದಿಲ್ಲ. ಯಾವ ಸ್ವಪ್ನ ಸೃಷ್ಟಿ ಇತ್ತೋ ರಾಮ, ನೀನು ನಮ್ಮ ಸ್ವಪ್ನ ಸೃಷ್ಟಿಯೊಳಗೆ ನೀನು ಇದೆಯಾ, ಮತ್ತು ನಾವು ನಿನ್ನ ಸೃಷ್ಟಿ ಸ್ವಪ್ನೊಳಗದೆ. ಹ್ಯಾಂಗೆ ಈ ಸ್ವಪ್ನ ಪದಾರ್ಥದ ಇರ್ತೈತೋ ಆಗುವುದಿದೇನೋ ಹಂಗೆ ಈ ಶಬ್ದಾರ್ಥ ಮತ್ತು ಮೃಗದ್ದು ಹಂಗೆ ಹ್ಯಾಂಗೆ ಈ ಸೃಷ್ಟಿ ಅದು ಹಂಗೆ ಸೃಷ್ಟಿ ಅದು ಸೃಷ್ಟಿ. ಈ ಸೃಷ್ಟಿ ಸತ್ತದಂದ್ರೆ ಅದು ಸತ್ತದ, ಪರಂತು ವಾಸ್ತವ ಸತ್ತಿಲ್ಲ ಮತ್ತು ಅದು ಸತ್ತಿಲ್ಲ. ಇದೆಲ್ಲವೂ ಭ್ರಮ ಮಾತ್ರ, ಅದು ಕೂಡ ಭ್ರಮ. ಸತ್ ವಸ್ತು ಯಾವುದಪ್ಪ? ಯಾವುದು ಮನಸಹಿತ ಯಾರ ಇಂದ್ರಿಯೊಳ ಅಗಮ ಅದ ತಿಳಿದ ಅದು ಪರಮಸತ್ತ. ಅದರಿಂದ ಅದೆಲ್ಲವೂ ಎಲ್ಲರೂ ಅದರೊಳಗೆ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚಮೈ ಪಶ್ಯತಿ. ಹಂಗೆ ಅದು ಎಲ್ಲವೂ ಇದೆ, ಅದರೊಳಗೆಲ್ಲ ಹಿಂಗೆ ಯಾವ ಪರಮಾತ್ಮ ಸತ್ತದೋ ಅದೇ ಪರಮಸತ್ತ. ಅದರೊಳಗೆ ಎಲ್ಲ ಆಗ್ತೈತಿ. ಹೇ ರಾಮ, ಜಗತ್ ಸಂಕಲ್ಪ ಮಾತ್ರ ಇಪ್ಪ. ಸಂಕಲ್ಪದ ಕೂಡುದು ಏನು ಆಶ್ಚರ್ಯ ನೋಡಿ. ಛಾಯಾ ಮತ್ತು ಬಿಸಿಲು ಒಂದೇ ಇರುವುದಿಲ್ಲ. ಸತ್ ಸುಳ್ಳು ಎರಡು ಒಂದು ಕಡೆ ಇರೋಂಗಿಲ್ಲ. ಜ್ಞಾನ ಅಜ್ಞಾನ ಕೂಡಂಗಿಲ್ಲ. ಪರಂತು ಆತ್ಮ ಈ ಎರಡು ಆಗಿದ್ದನ್ನು ನೋಡ್ತೀವಿ. ಹೇ ರಾಮ, ಯಾವಾಗ ಈ ಪುರುಷ ಶಯನ ಮಾಡ್ತಾನೆ ಅವಾಗ ಅನುಭವ ರೂಪ ಆಗ್ತಾನೆ. ಪುನಃ ಸ್ವಪ್ನಗರ ಭಾಸಮಾನ ಆಕೈತಿ. ಜ್ಞಾನ ಅಜ್ಞಾನ ಸತ್ ನೋಡಿ, ಅವಾಗ ಏನಾಕತಿ? ಜ್ಞಾನ ಅಜ್ಞಾನ ಸತ್ ಅಂತ ಸುಳ್ಳೆ ಕಾಣಿಸ್ತೈತಿ. ಹೆಂಗೆ ವಿರುದ್ಧ ಪದಾರ್ಥ ಆಕಾರದ ಭಾಸಮಾನ ಆಗ್ತಾವ, ಹಂಗೆ ಸಂಕಲ್ಪ ಕೊಡ್ತೈತೋ ಇದ್ರೊಳಗೆ ಏನು ಆಶ್ಚರ್ಯ. ಮತ್ತು ಎಲ್ಲವೂ ಜಗತ್ ಆಕಾಶದ ಶೂನ್ಯನೇ ಇದೆ. ನಿರಾಕಾರ ನಿರ್ವಿಕಾರದ ನಿರ್ವಿಕಾರ ಆಕಾರ ನಿರ್ವಿಕಾರ ವಿಕಾರ ಕಾಣಿಸ್ತವೆ. ಇದೇ ದೊಡ್ಡ ಆಶ್ಚರ್ಯ ನೋಡಿ. ಏನೇನು ಆಕಾರ ದೃಷ್ಟಿ ಬರ್ತಾವೋ ಅದು ನಿರಾಕಾರ ರೂಪನೇ ಅದು. ಬ್ರಹ್ಮಸತ್ಯ ಯಾವ ಪ್ರಕಾರ ಭಾಸಮಾನ ಆಕೈತೋ ಜಗತ್ತು ಅಸತ್ ಅನ್ನೋದು ಆಗಂಗಿಲ್ಲ. ಯಾವ ಅಸತ್ ಅದು ಪ್ರಳಯ ಆಗಿ ಪೃಥ್ವಿ ಜಲ ತೇಜ್ ವಾಯು ಅಗ್ನಿ ಆಕಾಶ ಪುನಃ ಪ್ರಕಟ ಆಗ್ತಿದ್ದಿಲ್ಲ. ಪ್ರಳಯ ಆಗಿ ಪುನಃ ಉತ್ಪನ್ನ ಆಗ್ತದೆ, ಅದಕ್ಕೆ ಅಸತ್ ಅನ್ನಕ್ಕೆ ಬರೋಂಗಿಲ್ಲ. ಮತ್ತು ಚೇತನ ರೂಪ ಆತ್ಮನ ಸ್ವಭಾವ ಐತಿ. ಇದು ಹೆಂಗೆ ಆಕೈತಿ? ಆತ್ಮಸತ್ಯ ಈ ಪ್ರಕಾರ ಕಾಣಿಸ್ತಾ ಇದೆ. ರಾಮ, ಯಾವಾಗ ಪ್ರಳಯ ಆಗ್ತದೋ ಅವಾಗ ಎಲ್ಲ ಭೂತ ಪದಾರ್ಥ ನಷ್ಟ ಆಗ್ತಾವೆ. ನಷ್ಟ ಆಗಿ ಪುನಃ ಉತ್ಪತ್ತಿ ಆಗ್ತದೆ. ಅದಕ್ಕೆ ಅಸತ್ತಲ್ಲ, ಚೇತನ ರೂಪ ಆತ್ಮನ ಸ್ವಭಾವ ಐತದು. ಆತ್ಮಸತ್ಯ ಈ ಪ್ರಕಾರ ಆಗಿ ಕಾಣಿಸ್ತೈತಿ. ಹೇ ರಾಮ, ಯಾವಾಗ ಪ್ರಳಯ ಆಗತ್ತೆ ಅವಾಗ ಎಲ್ಲ ಭೂತ ಪದಾರ್ಥ ನಷ್ಟ ಆಗ್ತವ. ನಷ್ಟ ಆಗಿ ಏನು ಪುನಃ ಉತ್ಪತ್ತಿ ಆಗ್ತದೋ ಅದರಿಂದ ಹೇಳಲ್ಪಟ್ಟದ ಈ ಸೃಷ್ಟಿ ಆತ್ಮನ ಆಭಾಸ ಮಾತ್ರ ಐತಿ. ಮತ್ತು ಬ್ರಹ್ಮಸತ್ತ ಅನಂತ ಜಗತ್ ಅಲ್ಲೇ ಸ್ಫುರಣ ಆಗ್ತಾವ. ತನ್ನ ಸೃಷ್ಟಿಯನ್ನು ಜೀವ ತಿಳ್ಕೊತಾನೆ. ಈ ಜೀವ ಎಲ್ಲ ಬ್ರಹ್ಮ ಸಮುದ್ರದ ಕಣ ಅದ. ಇದು ಅಪರ ಸೃಷ್ಟಿಯನ್ನು ಅಪರ ತಿಳ್ಕೊಳಂಗಿಲ್ಲ. ಹೆಂಗೆ ಸಿದ್ಧನ ಸೃಷ್ಟಿ ತನ್ನ ಅನುಭವದೊಳಗೆ ನಿನ್ನ ಕನಸು ನನಗೆ ಗೊತ್ತಾಗಿಲ್ಲ, ನಂದು ನಿನಗೆ ಗೊತ್ತಾಗಿಲ್ಲ. ಹೆಂಗೆ ಸ್ವಪ್ನ ಸೃಷ್ಟಿ ಭಿನ್ನ ನಿಂದನು ಬೇರೆ ನಂದು ಬೇರೆ, ಹಾಗೆ ಇದು ತನ್ನ ಸೃಷ್ಟಿ ಅದಪ್ಪ. ಮತ್ತು ಅವು ಕೂಡ್ತಾವೆ. ಆತ್ಮ ಎಲ್ಲ ಆಕಲ್ಪ ಎದಿದ ಅನಾದಿ ಮತ್ತು ಆದಿ ಕೂಡುವುದಿಲ್ಲವೋ ವಿಧಿ ನಿಷೇಧ ಒಂದಾಗುವುದಿಲ್ಲ, ವಿಕಾರ ನಿರ್ವಿಕಾರ ಒಂದಾಗುವುದಿಲ್ಲ. ಈ ಆಕಾಶದೊಳಗೆ ಮತ್ತು ಆತ್ಮಸತ್ತ ಸ್ವಪ್ನದೊಳಗೆ ಒಂದಾದ ಕಾಣಿಸ್ತೈತಿ. ಇದರೊಳಗೆ ಆಶ್ಚರ್ಯ ಇದೆ. ಜಗತ್ತು ಭಿನ್ನ ವಸ್ತು ಇಲ್ಲ. ಆತ್ಮಸತ್ಯ ಈ ಪ್ರಕಾರ ಏನಮ್ಮ ನಾಲ್ಕು ಸತ್ಯರು ಈ ಪ್ರಕಾರ ಸ್ಫುರಣ ಅದೇ ಸಾರಥಿ ಗೋಮತಿ ಸಮಾನ ಬ್ರಹ್ಮಸತ್ತ ಮತ್ತು ಅವಿದ್ಯ. ಇದರೊಳಗೆ ಸಾರಥಿ ಗೋಪತಿ ಸತ್ತ ಜಿಜ್ಞಾಸು ಭಾವನಾ ಕಾಣಿಸ್ತೈತಿ. ಸಮಾನ ಸತ್ತ ಜ್ಞಾನಿ ಕಾಣಿಸ್ತೈತಿ. ಅವಿದ್ಯ ಅಜ್ಞಾನಿ ಕಾಣಿಸ್ತೈತಿ. ಈ ನಾಲ್ಕು ಬ್ರಹ್ಮದಿಂದ ಭಿನ್ನ ಅಲ್ಲ, ಬ್ರಹ್ಮನೇ ಈ ಹೆಸರು. ಬ್ರಹ್ಮಸತ್ತ ಸ್ವಭಾವ
ಚೇತನ ಹಿಂಗಿರ್ತಕ್ಕ ಹಿಂಗಾಗಿ ಕಾಣಿಸ್ತೈತಿ. ಹೆಂಗೆ ವಾಯು ಸ್ಫುರಣೆಯಿಂದ ಹೋಗ್ತಾ ಇದೆ ಅಂತ ಕಾಣಿಸ್ತೈತಿ. ಸುಮ್ಮನೆ ನಿಂತಾಗ ಅಚಲ ಕಾಣಿಸ್ತೈತಿ. ಹೆಂಗೆ ಚೇತನತಾ ಸ್ಫುರಣೆ ನಾನಾ ಪ್ರಕಾರ ಕೌತಿಕ ಅಥವಾ ಸ್ಫುರಣ ರಹಿತ ಆದಾಗ ನಿರ್ವಿಕಲ್ಪ ಆಕತಿ. ಹಿಂಗೆ ಪದಾರ್ಥ ಬೇರೆ ಯಾವುದು ಅಲ್ಲ. ಯಾವುದು ಸತ್ ಇಲ್ಲವೋ ಹಾಗೂ ಪದಾರ್ಥ ಯಾವುದು ಇಲ್ಲ, ಯಾವುದು ಅಸತ್ ಇಲ್ಲ, ಎಲ್ಲವೂ ಸಮಾನ. ಹೆಂಗೆ ಆಕಾಶ ಹೋದವ ಹಂಗೆ ಘಟಪಟಾಲಿಕ ಮತ್ತು ಹೆಂಗೆ ಇವುಗಳ ಉತ್ಥಾನ ಅನುಭವ ಆಕಲ್ಲ ಹಂಗೆ ಇದರ ಅನುಭವ ಆಕೈತಪ್ಪ. ಎಲ್ಲ ಪದಾರ್ಥ ಸತ್ವದಲ್ಲಿ ಸತ್ತಾಗಿ ಕಾಣಿಸ್ತಾವೆ. ಆ ಸತ್ನಿಂದ ಇವು ಸತ್ತಾಗ ಯತ್ ಸತ್ಯೇನ ಜಗತ್ ಸತ್ಯ ಇದೆ. ಹಾಗೆ ಆ ಸತ್ತಿಂದ ಈ ಸತ್ತಾಗ ಮತ್ತು ಎಷ್ಟು ಶಬ್ದ ಅರ್ಥ ಸ್ಫುರಣಾತ್ಮ ಅವೆಲ್ಲೂ ಅಳಿಕಿಸಿ ಹೋಗ್ತಾ ಇಲ್ಲ. ಅದಕ್ಕೆ ಅಸತ್. ಆತ್ಮಸತ್ತ ಯಥಾರ್ಥ, ಅದರ ನಾಶ ಎಂದೂ ಆಗುವುದಿಲ್ಲ. ರಾಮ ಜಗತ್ತಿನ ಆದಿಯೊಳಗೆ ಕೂಡ ಬ್ರಹ್ಮಸತ್ಯ ಇತ್ತು, ಅಂತೊಳಗೆ ಅದೇ ಉಳಿತದೆ. ಆದಿ ಅಂತೊಳಗೆ ಅದೇ ಇರ್ತದೋ ಅದು ಮಧ್ಯದೊಳಗೂ ಅದೇ ಇರ್ತದೆ ತಿಳ್ಕೊ. ಅದು ಎಲ್ಲ ಜಗತ್ತು ಆತ್ಮರೂಪದಪ್ಪ. ಎಷ್ಟೆಷ್ಟು ಶಬ್ದ ಅವು ಅರ್ಥ ಸಂಯುಕ್ತ, ಎಲ್ಲ ಸರ್ವ ಶಬ್ದ ಮತ್ತು ಅರ್ಥಕಾರ ಅದಿಷ್ಟ ಮೂಲ ಯಾವುದು ಬ್ರಹ್ಮಸತ್ತ. ಅದಕ್ಕೆ ಎಲ್ಲ ಜಗತ್ತು ಬ್ರಹ್ಮರೂಪವೇ. ಯಾವುದಕ್ಕೆ ಯಥಾರ್ಥ ಅನುಭವ, ಯಾರಿಗೆ ಯಥಾರ್ಥ ಅವನಿಗೆ ಹಿಂಗೆ ಕಾಣಿಸ್ತೈತಿ. ಯಾರಿಗೆ ಯಥಾರ್ಥ ಅನುಭವ ಆಗಿಲ್ಲ ಅವನಿಗೆ ನಾನಾ ಪ್ರಕಾರ ಕಾಣಿಸ್ತೈತಿ. ಮತ್ತು ಆತ್ಮನಲ್ಲಿ ಜಗತ್ತು ಆಗೇ ಇಲ್ಲ, ಎಲ್ಲವೂ ಆಕಾಶ ರೂಪದ. ಬ್ರಹ್ಮಸತ್ತ ತನ್ನೋಡು ತಾನು ಸ್ಥಿತ ಇತ್ತಪ್ಪ. ಬ್ರಹ್ಮದಿಂದ ಇತರ ಏನೇನು ಕಾಣಿಸ್ತಾ ಇದೆಯೋ ಅದು ಬ್ರಹ್ಮಮಾತ್, ಅದು ಬ್ರಹ್ಮಮಾತ್, ಅದು ನಾಶರೂಪ. ಅದು ಬಿಟ್ಟು ದೃಶ್ಯ ಪದಾರ್ಥ ಎಲ್ಲ ನಾಶರೂಪ. ಏನೇನು ಸತ್ ಯಾವ ಸತ್ ತಿಳ್ಕೊಂಡಾನೋ ಅವನ ಜೊತೆಗೆ ಏನು ಕೆಲಸ ಮತ್ತೊಂದಿನ ಆಗೇ ಇಲ್ಲ. ನಾ ಏನು ಹೇಳಿಪ್ಪ ಅದನ್ನು ಯಾವುದು ಎಲ್ಲ ಪದಾರ್ಥ ಆಭಾಸ ಪೂರ್ಣ ಆಗ್ತಾವೆ. ಆ ಅಧಿಷ್ಠ ನೋಡಿದರೆ ಎಲ್ಲವೂ ಅದೇ ರೂಪ ಕಾಣಿಸ್ತೈತಿ. ಯಾವ ಪುರುಷ ಸ್ವಭಾವ ಸ್ಥಿತ ಅವನಿಗೆ ಈ ವಚನ ಶೋಭಾಪ್ರದ. ಯಾವ ಮುನಿ ನಾನು ಅನಂತ ಸೃಷ್ಟಿ ನೋಡೆ, ಭಿನ್ನ ಭಿನ್ನ ಅದರ ಆಚಾರ ನೋಡೇನೆ, 10 ದಿಶೆಗಳಲ್ಲಿ ನಾನು ತಿರುಗಾಡಿ, ಭೋಗ ಭಾಳಷ್ಟು ಭೋಕ್ಷೆ ದೊಡ್ಡ ದೊಡ್ಡ ವಿಭೂತಿಗಳು ನೋಡೇನೆ, ಮತ್ತು ನೋಡೆ ಅನೇಕ ಪ್ರಕಾರ ಕ್ರಿಯೆಗಳನ್ನು ನೋಡೆ. ಪರಂತು ನನಗೆ ಇವೆಲ್ಲವೂ ಸ್ವಪ್ನವಾಗಿ ಕಾಣಿಸ್ತಾವೆ. ಯಾಕೆ ಎಲ್ಲ ಭೋಗ ಪದಾರ್ಥ ಕರ್ಮ ಅವಿದ್ಯೆಯಿಂದ ರಚನೆವಾಗಿವೆ. ಅವಿದ್ಯೆ ಅಂತ ಆದಾಗ ಅದು ಸರ್ ಭಾಳ ಕಾಲ ತಿರುಗಾಡಿ ಅದಂತ ಆಗಲಿಲ್ಲ. ಅನೇಕ ಯುಗ ಪರ್ಯಂತ ತಿರುಗಾಡಿ ಅಂತ ಎಲ್ಲೂ ಆಗಲಿಲ್ಲ. ಮತ್ತು ವಸಿಷ್ಠ ಕೃಪೆಯಿಂದ ಈಗ ನನಗೆ ಸ್ವರೂಪ ಸಾಕ್ಷಾತ್ಕಾರ ಆಗೈತಿ ಮತ್ತು ಅವಿದ್ಯೆ ನಷ್ಟ ಆಗೈತಿ, ಪರಮಾನಂದ ಪ್ರಾಪ್ತಿ ಆಗೈತಿ ಅಂತ ಹೇಳಿ. ಇನ್ನು ಸ್ವರ್ಗ ನರಕ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಇದು ಭಾಳ ನಾಳೆ ಜ್ಯೋತಿ ಬೆಳ